ಅನಂತನ ಅವಾಂತರ ಸಿನಿಮಾದಲ್ಲಿ ಕಾಮದೇವನ ಪಾತ್ರ ವಹಿಸಿದ್ದರು ಈ ಉಪೇಂದ್ರ. 1991ರಲ್ಲಿ ತೆರೆಕಂಡ ಅಜಗಜಾಂತರ ಸಿನಿಮಾದಲ್ಲಿ ಒಬ್ಬ ಅಗರಬತ್ತಿ ಫ್ಯಾಕ್ಟರ್ ಓನರ್ ಆಗಿ ಚಿಕ್ಕ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದರು. ಇನ್ನು ತಾವೇ ನಿರ್ದೇಶನ ಮಾಡಿದ್ದ ಉಶ್ ಸಿನಿಮಾದಲ್ಲಿ ನಕಲಿ ಪೊಲೀಸ್ ಆಫೀಸರ್ ಆಗಿ ಉಪೇಂದ್ರ ಕಾಣಿಸಿಕೊಂಡಿದ್ದು ಉಂಟು. ನಂತರ ಆಪರೇಷನ್ ಅಂತ ಚಿತ್ರದಲ್ಲಿ ಉಪೇಂದ್ರ ಹೀಗೆ ಬಂದು ಹಾಗೇ ಹೋಗಿದ್ದರು. ಕೊನೆಗೆ ತಮ್ಮದೇ ನಿರ್ದೇಶನದ ಎ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕರಾಗಿ ಮರೆದಿದ್ದರು. ತಾವೇ ನಟಿಸಿ ನಿರ್ದೇಶನ ಮಾಡಿದ್ದ ಎ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಈ ಸಿನಿಮಾ ದಾಖಲೆಯನ್ನೇ ಬರೆದಿತ್ತು. ಆದ್ರೆ ಒಬ್ಬ ಬಡ ಅಡುಗೆ ಭಟ್ಟರ ಮಗ ಉಪೇಂದರ್ ರಾವ್ ಅಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಆಗಿರುವ ಹಿಂದಿನ ರೋಚಕ ಕತೆ ನಿಮಗೇನಾದರೂ ಗೊತ್ತಾ? ಆ ರೋಚಕ ಕತೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಉಪೇಂದ್ರ 1967 ಸೆಪ್ಟೆಂಬರ್ 18ರಂದು ಕುಂದಾಪುರ ಸಮೀಪ ಇರುವ ತಿಕ್ಕೆಟ್ ಎನ್ನುವ ಗ್ರಾಮದಲ್ಲಿ ಅನಸೂಯಮ್ಮ ಮತ್ತು ಮಂಜುನಾಥ್ ರಾವ್ ದಂಪತಿಗಳ ಮಗನಾಗಿ ಉಪೇಂದ್ರ ರಾವ್ ಅಲಿಯಾಸ್ ಉಪೇಂದ್ರ ಜನಿಸಿದ್ದು. ಅವರ ಮನೆ ತುಂಬಾನೇ ಹಳೆಯ ಹಾಗೂ ತುಂಬಾನೇ ಚಿಕ್ಕದಾಗಿತ್ತು. ಈ ಮನೆಯಲ್ಲಿಯೇ ಇವರ ಕುಟುಂಬ ವಾಸವಾಗಿತ್ತು. ಉಪ್ಪಿಗೆ ಈ ಮನೆಯ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಕಾರಣ ಇದೇ ಮನೆಯಲ್ಲಿ ಅವರು ತಮ್ಮ ಕಷ್ಟದ ದಿನಗಳನ್ನ ಕಳೆದಿದ್ದಾರೆ, ತಮ್ಮ ಬಾಲ್ಯವನ್ನ ಕಳೆದಿದ್ದಾರೆ. ಮಳೆಗಾಲ ಬಂದರೆ ಸಾಕು ಈ ಮನೆಯಲ್ಲಿ ಮಲಗಲು ಬಿಡಿ, ನಿಂತುಕೊಳ್ಳಲು ಕೂಡ ಕಷ್ಟವಾಗಿತ್ತು. ಕಾರಣ ಆ ಮನೆ ಹಂಚಿನದಾಗಿದ್ದರಿಂದ ಮಳೆಗಾಲದ ಸಮಯದಲ್ಲಿ ಯಾವಾಗಲೂ ಸೋರುತ್ತಿತ್ತು. ಹೊಸದೊಂದು ಛಾವಣಿ ಹಾಕಲು ಕೂಡ ಅವರ ಬಳಿ ದುಡ್ಡು ಇರಲಿಲ್ಲ. ಉಪೇಂದ್ರ ಅವರ ಕುಟುಂಬದಲ್ಲಿ ತುಂಬಾ ಬಡತನವಿತ್ತು. ಆ ಚಿಕ್ಕದೊಂದು ಕುಟುಂಬ ನಡೆಸಲು ಉಪೇಂದ್ರರ ತಂದೆ ಪ್ರತಿದಿನ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತಾ ಸಂಸಾರವನ್ನ ನಡೆಸುತ್ತಿದ್ದರು. ಉಪೇಂದ್ರ ಅವರ ತಂದೆ ತಾಯಿ ಕೆಲವೊಮ್ಮೆ ಕೈಯಲ್ಲಿ ಹಣವಿಲ್ಲದೆ ಮನೆಗೆ ದಿನಸಿ ತರದೆ ಹಸುವೆಯಿಂದ ಮಲಗಿದ ಎಷ್ಟೋ ದಿನಗಳಿವೆ. ಇನ್ನು ಉಪೇಂದ್ರ ಅವರ ತಾಯಿಯಂತೂ ಮೂವರು ತಿಂದು ಊಟ ಮಿಕ್ಕಿದರೆ ಉಳಿದಿದ್ದನ್ನ ತಿನ್ನುತ್ತಿದ್ದರು, ಇಲ್ಲವಾದರೆ ನೀರು ಕುಡಿದು ಮಲಗುತ್ತಿದ್ದರು. ದಿನ ಕಳೆದಂತೆ ಉಪೇಂದ್ರ ಅವರ ತಂದೆ ಅಡುಗೆ ಭಟ್ಟರ ಬಳಿ ಸಹಾಯಕರಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ನಂತರ ಅವರೇ ಅಡುಗೆ ಮಾಡುವುದನ್ನು ಕೂಡ ಕಲಿತುಕೊಳ್ಳುತ್ತಾರೆ. ಹೀಗೆ ಕಲಿತಂತಹ ಅಡುಗೆಗಳನ್ನ ಬೇರೆ ಬೇರೆ ಕಡೆ ಸಪ್ಲೈ ಮಾಡುತ್ತಾರೆ. ಕೊನೆಗೆ ತಾವೇ ಸ್ವಂತ ಕ್ಯಾಟರಿಂಗ್ ಕೂಡ ಆರಂಭಿಸುತ್ತಾರೆ. ಉಪೇಂದ್ರ ಹಾಗೂ ಅವರ ಅಣ್ಣ ಸುಧೀಂದ್ರ ಇಬ್ಬರು ಅಪ್ಪ ಅಮ್ಮಂದಿರಿಗೆ ಕ್ಯಾಟರಿಂಗ್ ನಲ್ಲೂ ಕೂಡ ಸಹಾಯ ಮಾಡುತ್ತಿದ್ದರು. ಅಂದಿನಿಂದ ಅವರಿಗೆ ಊಟಕ್ಕೆ ಎಂದು ಕಷ್ಟವೇ ಬರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಉಪೇಂದ್ರ ಅವರಿಗೆ ನಾಟಕ ಮತ್ತು ಸಿನಿಮಾ ಎಂದರೆ ತುಂಬಾ ಇಷ್ಟ. ಕುಂದಾಪುರದ ಶಾಲೆಯಲ್ಲಿ ಓದುತ್ತಿದ್ದಾಗ ಕೆಲವು ನಾಟಕಗಳನ್ನ ಬರೆಯುತ್ತಿದ್ದರು, ಕೆಲವು ಕಥೆಗಳನ್ನ ಬರೆಯುತ್ತಿದ್ದರು. ತಾವೇ ಬರೆದಿದ್ದ ನಾಟಕವನ್ನ ಹಾಗೂ ಕಥೆಯನ್ನ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ನೇಹಿತರು ಇವರು ಬರೆದಿರುವಂತಹ ಕಥೆಗಳನ್ನ, ನಾಟಕಗಳನ್ನ ಆಗಲೇ ಮೆಚ್ಚುತ್ತಿದ್ದರು. ತಾವು ಬರೆದ ನಾಟಕಗಳನ್ನ ಸ್ಕೂಲಿನಲ್ಲಿ ಅಭಿನಯಿಸಿ ಆ ಡೈಲಾಗ್ ಹೊಡೆದರೆ ಎಲ್ಲರೂ ಉಪೇಂದ್ರರನ್ನು ನೋಡಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸುತ್ತಿದ್ದರು. ಅವರ ಟೀಚರ್ಸ್ ಆಗಲಿ, ಪ್ರಿನ್ಸಿಪಲ್ ಆಗಲಿ ಉಪೇಂದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಹೊಂದಿದ್ದರು. ಅಂದಿನಿಂದಲೇ ಉಪೇಂದ್ರ ಅವರಿಗೆ ಹೇಗಾದರೂ ಮಾಡಿ ತಾನೊಬ್ಬ ನಿರ್ದೇಶಕನಾಗಬೇಕು ಅಥವಾ ಹೀರೋ ಆಗಬೇಕೆನ್ನುವ ಆಸೆ ಚಿಗುರಿತ್ತು. ಮುಂದೆ ಅವರು ಬೆಂಗಳೂರಿನ ಬಸವನಗುಡಿ APS ಕಾಲೇಜ್ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ನಿರ್ದೇಶನ ಗೀಳನ್ನು ಅಂಟಿಸಿಕೊಂಡು ಉಪ್ಪಿ ಕನ್ನಡದ ಹೆಸರಾಂತ ನಿರ್ದೇಶಕ ಕಾಶಿನಾಥ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಮುಂದೆ 1992ರಲ್ಲಿ ತೆರೆಗೆ ಬಂದಂತಹ ತರಲೆ ನನ್ನ ಮಗ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಹೆಸರು ಮಾಡುತ್ತಾರೆ. ಮುಂದೆ ಉಪೇಂದ್ರ 1993ರಲ್ಲಿ ಉಶ್ ಎಂಬ ಸಿನಿಮಾವನ್ನ ನಿರ್ದೇಶಿಸಿ ಎಲ್ಲರ ಗಮನವನ್ನು ಕೂಡ ಸೆಳೆಯುತ್ತಾರೆ. ಉಪೇಂದ್ರ ಪಾಲಿಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದೇ 1995ರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರ ಇಡೀ ಭಾರತ ಚಿತ್ರರಂಗದಲ್ಲಿಯೇ ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಮುಂದೆ 1998ರಲ್ಲಿ ತೆರೆ ಬಂದ ಎ ಚಿತ್ರವನ್ನು ನಿರ್ದೇಶಿಸಿ ಸ್ವತಃ ತಾವೇ ನಟಿಸಿ ನಾಯಕನಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಪರಿಚಿತರಾಗಿ ಹೆಸರುವಾಸಿಯಾಗುತ್ತಾರೆ. ಮುಂದೆ ಹಲವಾರು ವಿಶಿಷ್ಟ ಸಿನಿಮಾಗಳನ್ನ ಮಾಡುತ್ತಾ ಕೋಟ್ಯಾಂತರ ಅಭಿಮಾನಿಗಳ ರಿಯಲ್ ಸ್ಟಾರ್ ಆಗಿ ಮೆರೆದಿದ್ದಾರೆ. ಒಬ್ಬ ಸಾಮಾನ್ಯ ಅಡುಗೆ ಭಟ್ಟರ ಮಗ ಉಪೇಂದ್ರ ಸೂಪರ್ ಸ್ಟಾರ್ ಆದ ರೋಚಕ ಕೇಳಿದ್ರೆ ಮೈ ಮನಸ್ಸೆಲ್ಲ ರೋಮಾಂಚನಗೊಳ್ಳುತ್ತದೆ. ಉಪೇಂದ್ರ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ